ಕನ್ನಡ ಸಿನಿಮಾ ನಟರ ನಡುವೆ ಜಗಳವನ್ನ ತಂದಿಟ್ಟಂತಹ ನಟಿ ರಮ್ಯಾ. ನಟರ ಅಭಿಮಾನಿಗಳ ನಡುವೆ ಜಗಳ ತಂದಿಟ್ಟು ತಮಾಷೆ ನೋಡಿರುವಂತಹ ರಮ್ಯಾ ಕನ್ನಡದಲ್ಲಿ ಈಗ ಆಗ್ತಿರುವಂತಹ ನಟರ ಅಭಿಮಾನಿಗಳ ಗಲಾಟೆಗೆ ರಮ್ಯಾನೇ ಕಾರಣ. ಕನ್ನಡ ಸಿನಿಮಾ ನಟರ ನಡುವೆ ಜಗಳವನ್ನ ತಂದಿಟ್ಟಂತಹ ನಟಿ ರಮ್ಯಾ ನಟರ ಅಭಿಮಾನಿಗಳ ನಡುವೆ ಜಗಳ ತಂದಿಟ್ಟು ತಮಾಷೆ ನೋಡಿದಂತಹ ರಮ್ಯಾ ಕನ್ನಡದಲ್ಲಿ ಈಗ ಆಗ್ತಿರುವಂತಹ ನಟರ ಅಭಿಮಾನಿಗಳ ಗಲಾಟೆಗೆ ರಮ್ಯನೇ ಕಾರಣ. ನಟಿ ರಮ್ಯಾ ಕಾರಣದಿಂದ ಸ್ಯಾಂಡಲ್ವುಡ್ ನಲ್ಲಿ ಈಗ ಅಭಿಮಾನಿಗಳ ಜಟಾಪಟಿ ಶುರುವಾಗಿದೆ. ನಟ ದರ್ಶನ್, ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಅಭಿಮಾನಿಗಳ ನಡುವೆ ಗಲಾಟೆ. ನಟ ದರ್ಶನ್ ವಿರುದ್ಧ ನಟ ಶಿವಣ್ಣ, ಅಪ್ಪು, ರಾಘಣ್ಣ ಮಕ್ಕಳ ಅಭಿಮಾನಿಗಳು ಮುಗಿ ನಟ ದರ್ಶನ್ ವಿರುದ್ಧ ಅತ್ಯಂತ ಕೊಳಕು ಕೆಟ್ಟ ಪದಗಳಿಂದ ನಿಂದಿಸ್ತಾ ಇರುವಂತಹ ಫ್ಯಾನ್ಸ್. ಇತ್ತ ಶಿವಣ್ಣ, ಪುನೀತ್ ರಾಜ್ಕುಮಾರ್, ರಾಘಣ್ಣ ಮಕ್ಕಳ ಬಗ್ಗೆಯೂ ಕೂಡ ನಿಂದನೆ. ನಟ ದರ್ಶನ್, ನಟ ಯಶ್ ವಿರುದ್ಧ ನಟ ಶಿವಣ್ಣ ಅಭಿಮಾನಿಗಳಿಂದ ನಿಂದನೆ. ಒಡೆದ ಮನೆಯಾಗಿರುವಂತಹ ಸ್ಯಾಂಡಲ್ವುಡ್ಗೆ ತುಪ್ಪ ಸುರಿದಂತಹ ನಟಿ ರಮ್ಯಾ ನಟ ದರ್ಶನ್ ಟಾರ್ಗೆಟ್ ಮಾಡಲಿಕ್ಕೆ ಹೋಗಿ ನಟರ ಅಭಿಮಾನಿಗಳ ನಡುವೆ ಬೆಂಕಿ ಹುಟ್ಕೊಂಡಿದೆ. ನಟರ ಅಭಿಮಾನಿಗಳ ನಡುವೆ ಬೆಂಕಿ ಹಚ್ಚಿ ತಮಾಷೆಯನ್ನ ನೋಡ್ತಾ ಇದ್ದಾರ ಮಾಜಿ ಸಂಸದೆ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಏನ್ರಿ ಆಗ್ತಾ ಇದೆ ಸ್ಯಾಂಡಲ್ವುಡ್ ನಲ್ಲಿ? ಎಲ್ಲರೂ ಕೂಡ ಒಟ್ಟಿಗಿರುವಂತಹ ಪರಿಸ್ಥಿತಿ ಈಗ ಬೇರೆ ಲ್ಯಾಂಗ್ವೇಜ್ ನ ಸಿನಿಮಾಗೆ ಸೆಡ್ ಹೊಡೆಯುವಂತಹ ವಿಚಾರವನ್ನ ಮಾಡಬೇಕೇ ಹೊರತು ತಂದಿಟ್ಟು ತಮಾಷೆ ನೋಡುವಂತಹ ವಿಚಾರ ಅಲ್ಲ. ಕನ್ನಡ ಸಿನಿಮಾಗೆ ಸ್ಕ್ರೀನ್ ಸಿಗ್ತಾ ಇಲ್ಲ, ಕನ್ನಡ ಸಿನಿಮಾಗಳು ಜಾಸ್ತಿಯಾಗಿ ಬರ್ತಾ ಇಲ್ಲ, ಕನ್ನಡ ಸಿನಿಮಾಗಳನ್ನ ಮಾಡ್ಲಿಕ್ಕೆ ನಟರು 2 ವರ್ಷ 3 ವರ್ಷ ತಗೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾ ಇಲ್ಲ. ಈ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಅಂತಂದ್ರೆ ದರ್ಶನ್ ಅಭಿಮಾನಿಗಳ ಬಗ್ಗೆ ಮಾತನಾಡೋದಂತೆ ನಟಿ ರಮ್ಯಾ, ಅದಕ್ಕೆ ತುಪ್ಪ ಸುರಿದಂತೆ ಶಿವಣ್ಣ, ರಾಘಣ್ಣ ಮಾತನಾಡೋದಂತೆ. ಈಗ ಅವ್ರ ಫ್ಯಾನ್ಸ್ ಎಲ್ಲ ತಿರುಗಿ ಬಿದ್ದು ಅವ್ರ ಮನೆ ಅಂದ್ರೆ ದರ್ಶನ್ ವಿರುದ್ಧವಾಗಿ ಮಾತನಾಡೋದಂತೆ. ದರ್ಶನ್ ಫ್ಯಾನ್ಸ್ ಇವ್ರ ಮನೆ ಹೆಣ್ಮಕ್ಳ ಬಗ್ಗೆ ಮಾತನಾಡೋದಂತೆ. ಹೆಣ್ಮಗು ಅಂತಂದ್ರೆ ಏನ್ರಿ ತಿಳ್ಕೊಂಡಿದ್ದೀರಾ ನೀವು ಅನ್ಕೊಳ್ಳೋದು? ಮಾತೆತ್ತಿದ್ರೆ ಯಾವ್ದೋ ಒಂದು ಹೆಣ್ಣು ಮಗಳನ್ನ ಹೆಸರಿಟ್ಕೊಳ್ತೀರಾ, ಅದಕ್ಕೆ ನ್ಯಾಯ ಬೇಕು ಅಂತ ಹೇಳ್ತೀರಾ. ತದಾದ ನಂತರ ಕೆಟ್ಟಗಳ ಕಮೆಂಟ್ಗಳನ್ನ ಹಾಕ್ತೀರಾ ಅವ್ರ ಮಕ್ಕಳ ಬಗ್ಗೆ ಅಥವಾ ಯಾವ್ದೋ ಹೀರೋನ್ ಮಕ್ಕಳ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗ ಕಮೆಂಟ್ ಹಾಕೋದು ನೀವೇ. ತದಾದ ನಂತರ ಯಾವುದೋ ಒಂದು ಹೆಣ್ಣು ಮಕ್ಕಳ ಹೆಸರನ್ನ ಹೇಳಿಕೊಂಡು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋರು ನೀವೇ. ಹೇಗಾಗತ್ತೆ ಅದು? ಕೆಟ್ಟ ವರ್ಡ್ ಎಲ್ಲ ಬಳಸ್ಕೊಂಡು ಜಸ್ಟಿಸ್ ಅಂತ ಬೇರೆ ಹೆಣ್ಮಕ್ಳಿಗೆ ಹೇಳೋದು? ಇದಕ್ಕೆ ತುಪ್ಪ ಸುರಿದಂತೆ ನಟಿ ರಮ್ಯಾ ಅವ್ರು ಮಾತನಾಡ್ತಾ ಇರುವಂತದ್ದು. ಅವ್ರವ್ರ ಜಗಳ ಗೊತ್ತಿದೆ, ಇವತ್ತಿಂದಲ್ಲ ಸ್ಯಾಂಡಲ್ವುಡ್ ಅನ್ನ ನೋಡ್ತಾ ಇರೋದು ರಮ್ಯಾ ಅವರು ಸ್ಯಾಂಡಲ್ವುಡ್ ಅನ್ನ ನೋಡ್ತಾ ಇರೋದು ಈಗಲ್ಲ. ಸ್ಟಾರ್ ನಟಿ ಅವರು. ಹೇಗಿರುತ್ತೆ ಅಭಿಮಾನಿಗಳ ಬಳಗ ಅನ್ನೋದು ಅವ್ರಿಗೆ ಗೊತ್ತಿದೆ, ಅವರ ಪ್ರಜ್ಞೆಯಲ್ಲಿ ಇದೆ ಇದೆಲ್ಲ. ಆದರೂ ಕೂಡ ಅವರು ಒಂದಿಷ್ಟು ಪೋಸ್ಟ್ಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾರೆ. ತದಾದ ನಂತರ ಅದಕ್ಕೆ ದರ್ಶನ್ ಅಭಿಮಾನಿಗಳು ಹಾಕೊಂಡು ರುಬ್ತಾರೆ, ಅದು ಇದು ಅಂತ ಹೇಳಿ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಒಪ್ಕೊಳ್ತೀನಿ, ಕೆಟ್ಟದಾಗಿ ಕಮೆಂಟ್ ಮಾಡೋದು ತಪ್ಪು. ಎಸ್, ಹೌದು, ಒಂದು ಹೆಣ್ಣು ಮಗುಗೆ ಕೆಟ್ಟದಾಗಿ ಏನೇನೋ ಕಮೆಂಟ್ ಮಾಡೋದು ತಪ್ಪು.
ಯಾಕೆ ನೀವೇ ಅಲ್ವಾ ಸಮಾಜದಲ್ಲಿ ಬೇರೆ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂದ್ರೆ ಜಸ್ಟಿಸ್ ಅಂತ ಧ್ವನಿ ಎತ್ಕೊಂಡು ಬರೋದು? ಹೇಗ್ರಿ ಅದು ಕಮೆಂಟ್ ಹಾಕ್ತೀರಾ ನೀವು ಒಂದು ಹೆಣ್ಣು ಮಗು ಬಗ್ಗೆ? ಅದೆಲ್ಲ ಸೈಡ್ಗೆ ಇಡೋಣ. ಈಗ ಸ್ಯಾಂಡಲ್ವುಡ್ ಹತ್ಕೊಂಡು ದಗ ಅಂತ ಉರಿತಾ ಇದೆ. ಕನ್ನಡದ ಸಿನಿಮಾ ನಟರ ನಡುವೆ ತಂದಿಟ್ಟು ತಮಾಷೆ ನೋಡ್ತಾ ಇದ್ದಾರೆ ರಮ್ಯಾ. ನಟರ ಅಭಿಮಾನಿಗಳ ನಡುವೆ ಜಗಳವೊಂದ ತಂದಿಟ್ಟು ತಮಾಷೆ ನೋಡಿದಂತಹ ರಮ್ಯಾ, ಕನ್ನಡದಲ್ಲಿ ಈಗ ಆಗ್ತಿರುವಂತಹ ನಟರ ಅಭಿಮಾನಿಗಳ ಗಲಾಟೆಗೆ ರಮ್ಯಾನೇ ಕಾರಣವಾಗ್ತಾ ಇದ್ದಾರೆ. ಸುಮ್ಮನೆ ಬಿಟ್ಟಿದ್ರೆ ಆ ಒಂದು ಪೋಸ್ಟ್ ಹಾಕಿ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ರೆ ಮುಗ್ದೋಗಿರೋದು. ಅದಕ್ಕೆ ರಿಪ್ಲೈ ಅಂತ ಇನ್ನೊಂದು ಪೋಸ್ಟು, ಅದಕ್ಕೆ ರಿಪ್ಲೈ ಅಂತ ಇನ್ನೊಂದು ಪೋಸ್ಟು. ನಟಿ ರಮ್ಯಾ ಕಾರಣದಿಂದ ಸ್ಯಾಂಡಲ್ವುಡ್ ಹತ್ಕೊಂಡು ಉರಿತಾ ಇದೆ. ಅಭಿಮಾನಿಗಳ ಜಟಾಪಟಿ ಶುರುವಾಗಿದೆ. ಹೇಗೆ ನಮ್ಮ ಕನ್ನಡದವರು ಅನ್ನೋದು ಗೊತ್ತಿದೆ. ಒಂದು ಹೀರೋನ ಜೀವ ಬಿಟ್ಟರು ಬಿಟ್ಕೊಡೋದಿಲ್ಲ, ಅದೇ ಸತ್ಯ. ಅದು ಗೊತ್ತಿದ್ರೂ ಕೂಡ ಮತ್ತೆ ಯಾಕೆ ಕೆರಳಿಸುವಂತ ಮಾಡೋದು? ಈಗ ಸಿನಿಮಾ ಇಂಡಸ್ಟ್ರಿಗೆ ಜನ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಹೇಗೆ ಬೆಳಿಬೇಕು ಅನ್ನೋದನ್ನ ನೋಡ್ಬೇಕು. ಕನ್ನಡ ಸಿನಿಮಾಗಳಿಗೆ ಜನ ಹೇಗೆ ಬರಬೇಕು, ಹೇಗೆ ಬರುವಂತೆ ಮಾಡಬೇಕು ಅಂತ ಹೇಳಿ ಆಕ್ಟರ್ಸ್ಗಳೆಲ್ಲ ಸ್ವಲ್ಪ ತಲೆ ಉಪಯೋಗಿಸಬೇಕು. ಅದು ಬಿಟ್ಟು ಇವ್ರಿಗೆ ತಂದು ಹಾಕೋದೇನ್ರಿ ಇತ್ತು? ನಟ ದರ್ಶನ್, ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಅಭಿಮಾನಿಗಳ ನಡುವೆ ಈಗ ಗಲಾಟೆ ಶುರುವಾಗಿದೆ. ನಟ ದರ್ಶನ್ ವಿರುದ್ಧ ನಟ ಅಪ್ಪು, ಶಿವಣ್ಣ, ರಾಘಣ್ಣನ ಮಕ್ಕಳ ಅಭಿಮಾನಿಗಳು ಕೂಡ ಮುಗಿ ಬಿದ್ದಿರುವಂತಹ ಘಟನೆ ನಡೆದಿದೆ. ಈಗ ಸ್ಟಾರ್ ವಾರ್ಗಳು ನಡ್ಕೊಳ್ಳಿ, ಈಗ ಅಭಿಮಾನಿಗಳ ವಾರ್ ಶುರುವಾಗುತ್ತೆ. ಅಭಿಮಾನಿಗಳ ವಾರ ಶುರುವಾದಾಗ ಹೇಗಾಗುತ್ತೆ ಅಂದ್ರೆ ಕೆಸರ ಚಾಟವನ್ನ ಮಾಡ್ಕೊಳ್ತಾರೆ. ಇವ್ರಂದ್ರೆ ಅವ್ರಾಗಲ್ಲ, ಅವ್ರಿಗಂದ್ರೆ ಇವ್ರಿಗಾಗಲ್ಲ. ಅಷ್ಟೋ ಮಾನ ಮರ್ಯಾದೆ, ಸ್ಯಾಂಡಲ್ವುಡ್ ಮಾನ ಮರ್ಯಾದೆ ಬೀದಿಗೆ ಬಂದಂಗ ಆಗತ್ತೆ. ಬೇರೆ ಲ್ಯಾಂಗ್ವೇಜ್ ನ ಹೀರೋಗಳು ಅಥವಾ ಅಭಿಮಾನಿಗಳು ನೋಡಿದ್ರೆ ಮುಸಿ ನಗ್ತಾರೆ. ಆ ಪರಿಸ್ಥಿತಿ ಸ್ಯಾಂಡಲ್ವುಡ್ ಯಾಕ್ರಿ ತರ್ತಾ ಇದ್ದೀರಾ? ನಟ ದರ್ಶನ್ ವಿರುದ್ಧ ಅತ್ಯಂತ ಕೊಳಕು ಕೆಟ್ಟ ಪದಗಳಿಂದ ನಿಂದಿಸ್ತಾ ಇರುವಂತಹ ನಟಿ ರಮ್ಯಾ ಬೆಂಬಲಿಸಲು ಹೋಗಿ ಬೀದಿಗೆ ಬಂದ ಸಂಸಾರದ ಕತೆ. ನಟ ಶಿವಣ್ಣ, ರಾಘವೇಂದ್ರ ರಾಜ್ಕುಮಾರ್ ಮಗನ ಸಂಸಾರದ ಕತೆ. ನಟ ಶಿವಣ್ಣಗೆ ನೇರ ಪ್ರಶ್ನೆ ಕೇಳಿದ ಯುವ ರಾಜ್ಕುಮಾರ್ ಪತ್ನಿ ಶ್ರೀದೇವಿ, ನಿಮ್ಮ ಕುಟುಂಬದಲ್ಲೇ ಇವೆಲ್ಲ ಆದಾಗ ಯಾಕ್ರಿ ಸುಮ್ಮನಿದ್ರಿ? ಆಗ ನೀವು ನಿದ್ದೆ ಮಾಡ್ತಾ ಇದ್ರ? ಹೇಳೋದೊಂದು ಮಾಡೋದೊಂದು. ನಟ ಶಿವಣ್ಣನಿಗೆ ಪ್ರಶ್ನೆ ಮಾಡಿರುವಂತಹ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ, ಅಣ್ಣವರು ಹಾಡಿದ್ದ ಹಾಡನ್ನೇ ಉಲ್ಲೇಖಿಸಿ ನಟ ಶಿವಣ್ಣಗೆ ಪ್ರಶ್ನೆ. ಇತ್ತ ಯುವರಾಜ್ ಕುಮಾರ್ ಸಹೋದರ ವಿನಯ್ ರಾಜ್ಕುಮಾರ್ಗೂ ಕೂಡ ಪ್ರಶ್ನೆ. ಎಲ್ಲಿದ್ಯಪ್ಪ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿರುವಂತಹ ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ, ನಟಿ ರಮ್ಯಾ ಬೆಂಬಲಿಸಿ ಪೋಸ್ಟ್ ಅನ್ನ ಮಾಡಿದಂತಹ ವಿನಯ್ ರಾಜ್ಕುಮಾರ್, ಸ್ಯಾಂಡಲ್ವುಡ್ ನಲ್ಲಿ ಈಗ ಎದ್ದಿರುವಂತಹ ಇಷ್ಟೆಲ್ಲ ರಾದ್ಧಾಂತಕ್ಕೆ ರಮ್ಯನೇ ಕಾರಣ. ನಟ ಅಭಿಮಾನಿಗಳ ಜಗಳದಿಂದ ಕಂಗೆಟ್ಟಿದ್ದಂತಹ ಸ್ಯಾಂಡಲ್ವುಡ್ ತಿಳಿಯಾಗಿದ್ದಂತಹ ಸ್ಯಾಂಡಲ್ವುಡ್ ಅಭಿಮಾನಿಗಳ ಬೆಂಕಿಯನ್ನ ಹಚ್ಚಿ ತುಪ್ಪವನ್ನು ಸುರಿದಂಗಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಸುತ್ತಿರುವಾಗ ಬೆಂಕಿ ಹಚ್ಚಿದಂತಹ ನಟಿ ರಮ್ಯಾ ಬೆಂಬಲಿಸಲು ಹೋಗಿ ಬೀದಿಗೆ ಬಂತು ಸಂಸಾರದ ಕತೆ. ಎಸ್, ನಟಿ ರಮ್ಯಾ ಅವರನ್ನ ಓಲೈಸ್ಕೊಂಡು ಮಾತನಾಡ್ಲಿಕ್ಕೆ ಹೋಗಿ ಅವ್ರ ಮನೆ ವಿಚಾರ ಈಗ ಬೀದಿಗೆ ಬಂದಿದೆ. ಅವ್ರವ್ರ ಮನೆ ವಿಚಾರ ನಮಗೆ ಅಗತ್ಯ ಇರಲಿಲ್ಲ. ಯುವರಾಜ್ ಕುಮಾರ್ ಅವರ ಪತ್ನಿ ಖಡಕ್ಕಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಏನನ್ನ ಪ್ರಶ್ನೆ ಮಾಡಿದ್ದಾರೆ ಅಂತಂದ್ರೆ, ನಿಮ್ಮನೆ ಗುಟ್ಟು ಕೂಡ ಹಿಂಗೆ ಆಗಿತ್ತು, ಹೇಳೋದೊಂದು ಮಾಡೋದೊಂದು, ಇದು ಸರಿನಾ ಅಂತ ಹೇಳಿ ಶಿವರಾಜ್ ಕುಮಾರ್ ಅವ್ರಿಗೆ ಪ್ರಶ್ನೆ ಮಾಡಿದ್ದಾರೆ ಶ್ರೀದೇವಿ. ಇದಕ್ಕೇನು ಉತ್ತರ ಕೊಡ್ತೀರಾ? ರಮ್ಯಾ ಅವರನ್ನ ವಹಿಸ್ಕೊಂಡು ಮಾತನಾಡಿಕ್ ಹೋಗಿ ಆಗಿರುವಂತಹ ಕೆಲಸ ಇದು. ಹಾಗೆ ವಿನಯ್ ರಾಜ್ಕುಮಾರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಹಾಕಿದ್ರು. ಆಗ್ಲೂ ಕೂಡ ಶ್ರೀದೇವಿ ಎಲ್ಲಿದ್ಯಪ್ಪ ಅಂತ ಕೇಳಿದ್ದಾರೆ. ಅಂದ್ರೆ ಅವ್ರವ್ರ ಸಂಸಾರ ಅವ್ರೇನೋ ಆಗಿ ಡಿವೋರ್ಸ್ ಆಗೋ ಮತ್ತೊಂದಾಗೋ ಏನೋ ಒಂದ್ ಸರಿಯಾಗಿ ಹೊಂದ್ಕೊಂಡು ಹೋಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಸರಿ ಇತ್ತದು. ಈಗ ರಮ್ಯಾ ಆಡಿರುವಂತಹ ಆ ಒಂದು ಮಾತು, ರಮ್ಯಾ ಹಾಕಿರುವಂತಹ ಆ ಒಂದು ಪೋಸ್ಟು ಇಡೀ ರಾಜ್ಕುಮಾರ್ ಕುಟುಂಬಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂತೆ ಮಾಡಿದೆ. ಅದನ್ನ ಹೇಗ್ ಸಹಿಸ್ಕೊಂಡು ಹೋಗೋದು? ಈಗ ರಾಜ್ಕುಮಾರ್ ಅಭಿಮಾನಿಗಳು ಸುಮ್ಮನೆ ಇರ್ತಾರಾ? ದರ್ಶನ್ ವಿರುದ್ಧವಾಗಿ ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಏನಾಗ್ತಾ ಇದೆ ಸ್ಯಾಂಡಲ್ವುಡ್ ನಲ್ಲಿ? ಬೀದಿ ರಂಪಾಟ ಆಗ್ತಾ ಇದೆ. ರಾಜ್ಕುಮಾರ್ ಫ್ಯಾಮಿಲಿಯ ಮ್ಯಾಟರ್ ಈಗ ಬೀದಿ ರಂಪಾಟವಾಗ್ತಾ ಇದೆ. ಇದಕ್ಕೆ ನೇರ ಹೊಣೆ ರಮ್ಯಾ.
ವಿನಯ್ ರಾಜ್ಕುಮಾರ್ ಅವರು ತಮ್ಮ ಮನ್ಸಲ್ಲಿ ಏನಿದೆಯೋ ಅದನ್ನ ಹೇಳಕ್ ಹೊರಟ್ರು. ಹೇಳಿದ್ರು ಕೂಡ ಅದು ಹೇಗೆ ರಿಪೀಟ್ ಆಗ್ತಾ ಇದೆ, ರಿಟರ್ನ್ ಬರ್ತಾ ಇದೆ ಅಂತಂದ್ರೆ ಶ್ರೀದೇವಿ ಅವ್ರು ಪ್ರಶ್ನೆ ಮಾಡ್ತಾರೆ, ಇಲ್ಲಿ ಎಲ್ಲಿದ್ದಪ್ಪ, ನಿಮ್ಮ ಮನೇಲೆ ಹಿಂಗಾಗಿತ್ತು, ಕೇಳೋರಿಲ್ಲ, ನಾನು ಕೇಳೋರು ಯಾರು ಇರ್ಲಿಲ್ಲ. ಆಕೆಯೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಹೋಲ್ ಸ್ಯಾಂಡಲ್ವುಡ್, ಎಲ್ಲರಿಗೂ ಮಾದರಿಯಾಗಬೇಕಾಗಿದ್ದಂತಹ ಸ್ಯಾಂಡಲ್ವುಡ್ ಈಗ ಬೀದಿಲ್ ನಿಂತ್ಕೊಂಡಿದೆ. ಈಗ ಆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರು. ಅದೇನು ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ತೆಗೆದುಕೊಳ್ತಾ ಇತ್ತು, ಅದೇನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನಾಗಬೇಕು ಅದೆಲ್ಲ ಆಗ್ತಾ ಇತ್ತು. ಅಲ್ಲಿ ಮಧ್ಯ ರಮ್ಯ ಬರೋ ಅವಶ್ಯಕತೆ ಏನಿತ್ತು? ಇರ್ಲಿಲ್ಲ ಅಲ್ವಾ? ಅವರು ಹಾಕಿರುವಂತ ಆ ಒಂದು ಪೋಸ್ಟು ಇಡೀ ಸ್ಯಾಂಡಲ್ವುಡ್ ಮರ್ಯಾದೆನೇ ತೆಗಿತಾ ಕೂತ್ಕೊಂಡಿದೆ ಅಲ್ಲಿ. ಅದು ಬಿಟ್ಟು ಥಿಯೇಟ್ರಿಗೆ ಜನನ್ ಕರ್ಕೊಂಡ್ ಬರೋದು ಹೇಗೆ, ವರ್ಷಕ್ಕಿಷ್ಟು ಸಿನಿಮಾ ಮಾಡಬೇಕು, ಎರಡೆರಡು ಸಿನಿಮಾ ಆದ್ರೂ ಬರಬೇಕು ನಂದು ವರ್ಷಕ್ಕೆ ಅನ್ನೋದು ಥಿಂಕ್ ಮಾಡೋದು ಬಿಟ್ಟು ಏನ್ ನಡೀತಾ ಇದೆ ಸ್ಯಾಂಡಲ್ವುಡ್ ನಲ್ಲಿ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.